ಸಖತ್ ನಮ್ಮ ಅಮ್ಮನ ಊಟ ಅಡುಗೆ ತಿನ್ನಬೇಕು ಅಂತ ಅನಿಸುತ್ತೆ ಅಲ್ವಾ ಸಮಾಧಾನ ಈಗ ಒಂದು ತುಂಬ ತಿರುಗಾಡಬೇಡ ಯಾರಿಗೂ ನಂಬಕ್ಕಾಗ್ತಾ ಇಲ್ಲ ಅವ್ರಿಗೆ ಎಷ್ಟೋ ಜನ ನಂಬೋದು ಇಲ್ಲ ಯಾರು ನಂಬಕ್ಕೂ ಆಗ್ತಾಯಿಲ್ಲ ನಿಮ್ಮ ತಾಯಿಗೆ ಈ ಥರ ಆಯಿತು ಅಂತ ನಾನು ಅಂದ್ಕೊಂಡಿರಲಿಲ್ಲ ವರ್ಷ ತಾತನ ಕಣ್ಣು ವರ್ಷು ಗುಡ್ ಮಾರ್ನಿಂಗ್ ಹೇಳು ಗುಡ್ ಮಾರ್ನಿಂಗು ಗುಡ್ ನೈಟ್ ಅಲ್ಲ ಗುಡ್ ಮಾರ್ನಿಂಗ್ ಮಾಮಿ ಕೈ ಮುಗಿಪ ಕ್ಲೀನಾಗಿ ಹೇಳ್ಬೇಕು ಅದೇನು ಅಷ್ಟು ಫಾಸ್ಟಾಗಿ ಹೇಳೋದು ನಿಧಾನಕ್ಕೆ ಹೇಳು ಅಜ್ಜಿ ಕಾಪಾಡಿ ಹಾಂ ಆಮೇಲೆ ಹಾಂ ಮಾಮಿ ಮಾಮಿಂಗೆ ಕೇಳ್ದೆ ನೀನು ಹಾಂ ಹಾಂ ಇಲ್ಲಿ ನೋಡು ಮಾಮಿಂಗೆ ಕೇಳು ಬಪ್ಪ ಆಚೆ ಹೋಗಿತ್ತಾ ಬಂದಾ ಮಾಮಿಂಗೆ ಕೇಳ್ಕೊಬಿಡು ಹೋಗೋಣ ನಾವು ಮಾಮಿಂಗೆ ಕೇಳ್ಕೊ ಮಾಮಿ ಕಾಪಾಡಿ ಹ್ಞೂ ಯಾರು ಗುಡ್ ಮಾರ್ನಿಂಗ್ ಎಲ್ಲಿಡ್ಬೇಕಿದ್ದನ್ನ ಎಲ್ಲಿಗೆ ಬೇಕಿದ್ದನ್ನ ಶಿಂಕಲ್ ಅಲ್ವಾ ಶಿಂಕಲ್ ತಾನೆ ಸ್ವಲ್ಪ ಇದೆಯಾ ಹಾಂ ಸರಿ ಇಲ್ಲೇ ಇಟ್ಟಿರು ಹಾಂ ಆಯಿತು ಓಕೆ ಏನಿದಲ್ಲ ಏನದು ಟಾಯ್ಸ್ ಓಕೆ ರೂಮ್ ನೋಡು ಎಲ್ಲ ಹೆಂಗೆ ಮಾಡಿದ್ಯಾ ರೂಮ್ ನೋಡು ಎಲ್ಲ ಹೆಂಗೆ ಮಾಡಿದ್ಯಾ ಫುಲ್ಲು ಗಚ್ಚ ಪಿಚ್ಚ ಮಾಡಿದ್ಯಾ ಏನೋ ಜೋಶ್ 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 ಅಂತ ಅದು ಅಲ್ಲೇ ಐತೆ ಎತ್ಕೋಬೇಕು ಈ ಸೈಕಲಲ್ಲಿ ಹೋಗು ಸೈಕಲಲ್ಲಿ ಹೋಗು ಸೈಕಲಲ್ಲಿ ಹೋಗು ಹ್ಞೂ ಹ್ಞೂ ಉಲ್ಟಾ ಹ್ಞೂ ಒಂದು ಕೈಲಾಗುತ್ತಾ ಆಗಲ್ಲ ಅಂಬ ಇಲ್ಲಿಡು ಕೊಡು ನಡ್ಕೊಂಡಿರ್ತೀನಿ ಅದನ್ನೋಗಿ ಎತ್ಕೊಂಬ ಹ್ಞೂ ಸೈಕಲಲ್ಲಿ ಹೋಗಿ ಎತ್ಕೊಂಡು ಬಾ ಹ್ಞೂ ಹಾಂ ಸೈಕಲಲ್ಲೇ ಬರಬೇಕು ಹ್ಞೂ ಇದು ಯಾರಪ್ಪ ಬಪ್ಪು ಹಾಂ ಬಪ್ಪು ಬಪ್ಪು ಬಪ್ಪುನದು ಯಾಕೆ ಮಾಡ್ಬಿಟ್ಟು ಬಾ ಮಾಡ್ಬಿಟ್ಟು ಕರಿ
ಬಬ್ಬು ಯಾವ ಮಾಡ್ತೀನಿ ಬಬ್ಬು ಯಾ ಮಾಡ್ದೇನೆ ಇರು ನಾನು ನೀರು ಹಾಕ್ಬಿಡ್ತೀನಿ ಬೇರೆ ಏನಾರು ಇದೆಯಾ ಬಾಕ್ಸ್ಗಳೆಲ್ಲ ನೋಡ್ಬಿಡ್ಬೇಕಿತ್ತು ಇಲ್ವಾ ಹಾಂ ಏನಿಲ್ವಾ ಹೋಗೇನಾಯ್ತು ನಿನ್ನ ಮಗ ಬಿಟ್ಟಿದ್ದು ವಿರಾಜ್ ಯಾರು ಕೊಡ್ಸಿದ್ದು ಅಂಬ ಯಾರು ಕೊಡ್ಸಿದ್ದು ತಾತ ಕೊಡ್ಸಿದ್ದ ಬೇಬಿ ಅಂಬ ಯಾರು ಕೊಡ್ಸಿದ್ದು ಸೌತೆಕಾಯಿ ಕೊಡ್ಲ ಇನ್ನೊಂದು ಹಾಕೋ ಹಾ ಏನೋ ತಿಂತ ಇದೆಯಾ ಚೆನ್ನಾಯ್ತಪ್ಪ ಸಾರು ಚೆನ್ನಾಗೈತಾ ಉಪ್ಪು ಖಾರ ಖಾರ ಕಮ್ಮಿನೇ ಇಟ್ಟಿದ್ದೀನಿ ಬಿಸಿಲಲ್ಲಿ ಏನಕ್ಕೆ ಖಾರ ಅಂತ ಚೆನ್ನಾಯ್ತಾ ಉಪ್ಪಿ ಸಾರು ಹಾಂ ಮಸಾಲೆನೂ ಕಮ್ಮಿ ಇದೆ ಕರೆಕ್ಟಾಗಿ ಓಕೆ ಗೈಸ್, ಇವಾಗ ಏನು ನೋಡ್ತಾ ಇದ್ದೀರಾ ಇದೆಲ್ಲ ನಾನು ಅಮೆಝಾನಲ್ಲಿ ತರಿಸ್ಕೊಂಡಿರೋ ಪ್ರಾಡಕ್ಟ್ಗಳು. ಇವಾಗ ಅಲ್ಟಿಮೇಟ್ ಬ್ರ್ಯಾಂಡ್ ಸೇಲ್ ನಡೀತಾ ಇದೆ, ಕಲರ್ ಸ್ಪ್ಲಾಶ್ ಸೇಲು. ಸೊ 9ನೇ ತಾರೀಕುವರೆಗೂ ಇರುತ್ತೆ. ಸೊ ಅವಾಗ ನೀವು ಬೈ ಮಾಡಿದ್ರೆ ನಿಮಗೆ ತುಂಬ ಒಳ್ಳೆ ಆಫರ್ಸಲ್ಲಿ ಸಿಗುತ್ತೆ. ಒಂದು ಇದು ರೆನೆದು ಹೈಲೈಟಿಂಗ್ ಮಾಯಿಶ್ಚರೈಸರ್, ತುಂಬಾ ಗ್ಲೋ ಸಿಗುತ್ತೆ ನಿಮಗೆ ಇದನ್ನು ಯೂಸ್ ಮಾಡೋದ್ರಿಂದ. ಆ್ಯಂಡ್ ಸನ್ಸ್ಕ್ರೀನ್ ಇವಾಗ ಬೇಕೇ ಬೇಕು. SPF 70 ತೊಗೊಂಡ್ರೆ ಬೆಸ್ಟು. 50 ತೊಗೋಬೋದು, ಬಟ್ 70 ಇದು ಪೋರ್ ಮಿನಿಮೈಸಿಂಗ್ ಇರುತ್ತೆ ಆ್ಯಂಡ್ ನಿಮ್ಗೆ ಯಾವುದೇ ರೀತಿ ವೈಟ್ ಕಾಸ್ಟ್ ಏನೂ ಇರೋದಿಲ್ಲ. ಸೊ ಇದು ಕೂಡ ರೆನ್ನಿದೇನೆ. ಆ್ಯಂಡ್ ಇದು ಶುಗರ್ದು, ಇದು ತುಂಬ ಚೆನ್ನಾಗಿದೆ, ಕಾಂಟೋರಿಂಗ್ ಪ್ಯಾಲೆಟ್. ಸೊ ಮಸ್ಟ್ ಹ್ಯಾವ್ ಎಲ್ಲ ಹುಡುಗಿರ ಹತ್ರ. ಆ್ಯಂಡ್ ಒಂದೆರಡು ಲಿಪ್ಸ್ಟಿಕ್ಕು, ಒಂದು ಫೇಸಸ್ ಕೆನಡೋದು, ಒಂದು ರೆನೆದು. ಈ ರೆನೆದಂತೂ ಒಂದು ಚಿಕ್ಕದು, ನೀವು ಪಾಕೆಟಲ್ಲಿ ಕೂಡ ಇಟ್ಕೊಂಡು ಹೋಗ್ಬೋದು ಆ ಥರದ್ದು. ಆ್ಯಂಡ್ ಎಲ್ಫ್ ಅವ್ರದ್ದು ಒಂದು ಹ್ಯಾಲೋ ಗ್ಲೋ ಲಿಕ್ವಿಡ್ ಫಿಲ್ಟರ್ ಅಂತ, ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ನಿಮಗೇನು ಫೌಂಡೇಶನ್ ಕನ್ಸೀಲರ್ ಅವಶ್ಯಕತೆನೇ ಇರೋದಿಲ್ಲ ಇದನ್ನು ಯೂಸ್ ಮಾಡಿದ್ರೆ. ಸೊ ಇಷ್ಟು ಪ್ರಾಡಕ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ಲಿಪ್ಸ್ಟಿಕ್ ಶೇಡ್ ಕೂಡ ಮೆನ್ಷನ್ ಮಾಡಿರ್ತೀನಿ. ಸೊ ಯಾವಾಗಲೂ ಕೇಳ್ತಾ ಇರ್ತೀರಾ, ಬೇಕು ಅಂದರೆ ಈ ಥರ ಆಫರಲ್ಲಿದ್ದಾಗ ಬೈ ಮಾಡಿ. ಆ್ಯಂಡ್ ಪ್ರಾಡಕ್ಟ್ ಎಲ್ಲ ಸೂಪರ್ ಆಗಿರುತ್ತೆ. ಆ್ಯಂಡ್ ಈ ಸೇಲಲ್ಲಿ ನೀವು ಏನು ಬೇಕೋ ಎಲ್ಲ ಪರ್ಚೇಸ್ ಮಾಡ್ಬೋದು. ನಿಮಗೆ ಒಳ್ಳೆ ಆಫರ್ ಮತ್ತು ಡಿಸ್ಕೌಂಟ್ಸು ಸಿಗುತ್ತೆ, ಕ್ಯಾಶ್ ಬ್ಯಾಕ್ ಎಲ್ಲ ಸಿಗುತ್ತೆ. ಸೊ ಮಿಸ್ ಮಾಡ್ಕೋಬೇಡಿ, ಬೇಗನೆ ತೊಗೊಳ್ಳಿ. 9ನೇ ತಾರೀಕೆ ಲಾಸ್ಟ್, 9th ಮಾರ್ಚೆ ಲಾಸ್ಟ್. ಬಾ, ಹಂಗೆಲ್ಲ ಬರ್ಬಾರ್ದು. ಅಲ್ಲಿ ಖಾಲಿ ಏನೋ ಮಾಡ್ತಾ ಇದೆಯಲ್ಲ, ಮಾಡು. ಏನು ಮಾಡಿದೆ ನೀನು ನನಗೆ? ಏನು ಹಂಗಂದ್ರೆ ಕಾಲು ಹೊತ್ತುತ್ತಾ ಇದೆಯಪ್ಪ? ಹಾಂ, ಕಾಲು ಹೊತ್ತುತ್ತಾ ಇದೆಯಾ ಮಗನೇ? ಥ್ಯಾಂಕ್ ಯು. ಲಾವು ನಂಗೆ ಕೊಡು, ಲಾವು ಇಲ್ಲ, ಲಾವು ಬಾ ಕೊಡು ಲಾವು. ನಿಂಗೆ ಯಾರು ಇಷ್ಟ? ಹಾಂ, ಪಪ್ಪ ಮಮ್ಮ ಐ, ಪಪ್ಪ ಮಮ್ಮ ಐ.
ಯಾರು ಮತ್ತೆ ಯಾಕೆ ಬೊಗ್ಳುತ್ತಾ ಇದೆ ಅದು? ವೀರು ಯಾರಿಲ್ಲ, ಬಾ ಬಾ ತಾತ ಆಮೇಲೆ ಬರುತ್ತೆ ಬಾ. ಇವಾಗ ಹೋಗಿದ್ದಲ್ವಾ? ಇವಾಗ ಹೋಗಿದ್ದು ಮಧ್ಯಾಹ್ನ ಮಲ್ಕೊಂಡು ತಾತ ಸಂಜೆ ಬರುತ್ತೆ ಕಾಫಿ ಕುಡಿಯೋಕ್ಕೆ. ವೀರು ಬಾ ಇಲ್ಲಿ. ಇದರಲ್ಲಿ ಲಯನ್ ಎಲ್ಲಿದೆ ತೋರಿಸು. ಇಲ್ಲಿ ಇದ್ರಲ್ಲಿ ಅದ ಲಯನು. ಎಲಿಫೆಂಟ್ ಅಲ್ಲಿದ್ಯಾ? ಟೈಗರ್ ಏಯ್ ಅದು ಲಯನ್. ಓಕೆ ಜೆಲ್ಲಿ ಫಿಶ್. ವಾವ್ ಕ್ಯಾಂಗ್ರೂ ಕರೆಕ್ಟ್ ಆಗ್ತದೆ. ಜಿರಾಫೆ. Where is giraffe? Wow, where is dog? Dog. Bappu. ಇದೆ ಮಗ್ನೆ ಬಪ್ಪು. ನೋಡು ಕರೆಕ್ಟ್ ಆಗಿ ABCD. D for dog. ವೇರ ABCD. D for dog. ಮೇಲಿದೆ ನೋಡು. ಐಸ್ ಕ್ರೀಮ್. ಐ ಫಾರ್ ಐಸ್ ಕ್ರೀಮ್. ಐಸ್ ಕ್ರೀಮ್ ಎಲ್ಲಿ ಮಗ್ನೆ? ಅಂದಿ. ಓಕೆ ರ್ಯಾಬಿಟ್. ರ್ಯಾಬಿಟ್ ಮಗ್ನೆ. ರ್ಯಾಬಿಟ್. ವಾವ್ ಝೀಬ್ರಾ. ವಾಟರ್ಮೆಲನ್. ಓಕೆ ಪೆಂಗ್ವಿನ್. ಅದೇನು ಮೂತಿ ಹಂಗೆ ಮಾಡ್ತೀಯ? ಓಕೆ ಆರೆಂಜ್. ಕ್ಲೀನಾಗಿ. ಓಕೆ 10 cow. 7 monkey. ಓಕೆ ಇನ್ನೇನಿದೆ? 2 deer. Two deers. Deer. Okay, 1 giraffe. Okay, 3 chicken. 3 chicken. Chicken. 3 chicken. 3 chichi. 3 chichi ಎಲ್ಲಿದೆ? ಮೇಲ್ಗಡೆ 3. ಏನದು? ಪೆಂಗ್ವಿನ್. ಹಿಂದೆನೂ ಇದೆಯಾ ಅದು? ಅಂಜಿ. ಪೆಂಗ್ವಿನ್ ಕರೆಕ್ಟ್. ಕ್ಲಾಪ್ ಮಾಡ. ನಿನ್ ಬೈಕ್ ಎಲ್ಲಿದೆ? ಕಾರು. ನಿನ್ ಕಾರಲ್ಲಿ ಅದು ನಿಂದ? ಯಾರ್ದದು? ಯಾರ್ದು? ಅಲ್ಲ, ಪಾಪು ಕೊಟ್ಬಿಡ್ತೀನಿ. ಪಾಪು ಕೊಡ್ತೀನಿ. ಪಾಪು ನೋನು. ಈ ಸೈಕಲ್ ಎಲ್ಲ ಯಾರ್ದು? ನಿಂದು. ನಂದು. ಯಾಕೋ ಏನೋ ಬೈತಾನೆ ಕಳ್ಳ. ಬೈತೀಯ ನಂಗೆ? ಹೆಂಗ್ ಬೈಯೋದು ನೀನು? ಮಾನ ಮರ್ಯಾದಿಲ್ವಾ? ವೀರು ಓಡ್ ಬಾ ಇಲ್ಲಿ, ಓಡ್ ಬಾ.
ಹೋಗ್ಬಾರ್ದು, ಈ ಕಡೆನೆ ಬಾ. ವರ್ಷ ಜಾತನ್ ಕಣ್ಣು ವರ್ಷ ಅಳ್ಬೇಡ ಅಂತ ಹೇಳು. ಬೇಡ. ಓಕೆ ಗೈಸ್, ನೆನೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ನಾವು ಉಪಾನು ಹೇಳ್ತಾ ಇದ್ರು ಆ್ಯಂಡ್ ನಮಗೂ ಸ್ವಲ್ಪ ಬೇಜಾರಾಗೋಯ್ತು. ಆಮೇಲೆ ನಾನೇನು ಬ್ಲಾಗ್ ಕಂಟಿನ್ಯೂ ಮಾಡಿಲ್ಲ. ಇವಾಗ ವೀರು ಮಲ್ಕೊಂಡಿದ್ದಾನೆ. ಥ್ಯಾಂಕ್ ಯು. ನಂಗೆ ಯಾಕೋ ಗೊತ್ತಿಲ್ಲ, ಹೊಟ್ಟೆಗೆ ಊಟ ಸರಿಯಾಗಿ ಸೇರ್ತಾಯಿಲ್ಲ. ಆ್ಯಂಡ್ ಸೇರಿದ್ರೂ ಒಂಥರ ಫುಲ್ಲು ಈ ಬಿಸಿಲಿಗೂ ಏನೋ ಗೊತ್ತಿಲ್ಲ, ಫುಲ್ಲು ಲೂಸ್ ಮೋಷನ್ ಆ ಥರ ಎಲ್ಲ ಪ್ರಾಬ್ಲಮ್. ಹಾಗಾಗಿ ಸುನಿ ಸ್ವಲ್ಪ ಮಜ್ಜಿಗೆ ಮಾಡ್ಕೊಂಬಂದಿದ್ದಾರೆ. ಆ್ಯಂಡ್ ನೀವು ಕೂಡ ಲಾಸ್ಟ್ ವೀಡಿಯೋದಲ್ಲೂ ಹೇಳ್ತಾಯಿದ್ರಿ ಸ್ವಾತಿ ಸೊರ್ಗೋಗಿದ್ದೀರಾ ನೀವು ನೋಡೋಕ್ಕೆ ಅಂತ. ಗೊತ್ತಿಲ್ಲ, ಯಾಕೋ ಗೊತ್ತಿಲ್ಲ. ನಾನು ಮಾಡೋದು ಅಡುಗೆ ತಿನ್ನೋಕ್ಕಾಗಲ್ಲ, ತಿಂದ್ರೂ ಯಾಕೋ ಅರ್ಗಿಸ್ಕೊತಾ ಇಲ್ಲ. ಆಮೇಲೆ ನಮ್ಮ ಅಮ್ಮನ ಊಟ ಅಡುಗೆ ತಿನ್ನಬೇಕು ಅಂತ ಅನಿಸುತ್ತೆ. ಅಲ್ಲೋ ಸಮಾಧಾನ. ಈಗ ಒಂದು ತುಂಬ ತಿರುಗಾಡಬೇಡ. ಯಾರಿಗೂ ನಂಬಕ್ಕಾಗ್ತಾ ಇಲ್ಲ. ಅವ್ರಿಗೆ ಎಷ್ಟೋ ಜನ ನಂಬೋದು ಇಲ್ಲ. ಯಾರು ನಿಮ್ಮ ತಾಯಿಗೆ ಥರ ಆಯಿತು ಅಂತ ನಾನು ಅಂದ್ಕೊಂಡಿರಲಿಲ್ಲ. ತುಂಬ ಕುಗ್ಗೋಗ್ಬಿಟ್ರು ಬಿಡು ಅವರು. ಕುಗ್ಗೋಗೋದಕ್ಕೇನೆ ಸ್ವಲ್ಪ ಅವರು ಥರ ಆಗಿದೆ. ಅವ್ರಿಗೆ ಸ್ವಲ್ಪ ಭಯನೂ ಬಂದ್ಬಿಟ್ಟಿತ್ತು. ಅಂದರೆ ಹಾಸ್ಪಿಟ್ಲಲ್ಲಿ ಹೋದಾಗ ಈಗ ಡಾಕ್ಟ್ರುಗಳನ್ನು ರಿಪೋರ್ಟನ್ನ ಚೆಕ್ ಮಾಡೋದು, ಆಮೇಲೆ ಹೆದರ್ಕೋಬಾರ್ದು ಈ ಥರ ಎಲ್ಲ ಬಂದಾಗ. ಅದು ಸ್ವಲ್ಪ ಬೇಗನೆ ಹೆದರ್ಕೊಂಡಿದ್ದಲ್ಲ, ಎದುರಿಸಿದ್ರು ಅಲ್ಲಿ ಕಿಮ್ಸಲ್ಲಿ ಎಲ್ಲ. ಅಂದರೆ ಎಲ್ಲ ಕಡೆ ಹಾಸ್ಪಿಟ್ಲಲ್ಲಿ ಎಲ್ಲ ಕಡೆ ಎದುರಿಸ್ತಾರೆ. ಅಂದರೆ ನಿಜ ಹೇಳೋದ್ರೆ ಎದುರಿಸೋನಲ್ಲ, ಇರೋದು ಇದ್ದಂಗೆ ಹೇಳೋರು ಹಾಸ್ಪಿಟ್ಲಲ್ಲಿ ಡಾಕ್ಟ್ರುಗಳೆಲ್ಲ. ಇವರು ಸ್ವಲ್ಪ ಧೈರ್ಯದಿಂದ ಇರ್ದಾರ ತುಂಬ ಭಯ ಬಿದ್ದುಬಿಟ್ಟು ಅದೇನಾಗಿದೆ ಒಳಗಡೆ ಕೊರ್ಗಿ ಇದಾಗಿದೆ ಅಷ್ಟೆ. ಅಂದರೆ ಏನು ಗೊತ್ತಾ, ಈ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೆಲ್ಲ ಹೋದರೆ ನಿಮಗೆ ಶುಗರ್ ಕೋಟ್ ಮಾಡಿ ಹೇಳಲ್ಲ. ಅಂದರೆ ಇರೋದನ್ನ ಇದ್ದಂಗೆ ಡೈರೆಕ್ಟಾಗಿ ಹೇಳ್ಬಿಡ್ತಾರೆ. ಸೊ ಅದೊಂದು, ಅದರಿಂದನೂ ನಮಗೆ ಸ್ವಲ್ಪ ಭಯ ದಾರನೂ ಆಯಿತು. ಕೆಲಸ ಅವ್ರು ಮಾಡ್ತಾರೆ. ಆಮೇಲೆ ಇನ್ನೊಂದೇನೆಂದರೆ ಅದು ತುಂಬ ಅಗ್ರೆಸಿವ್ ಆಗಿತ್ತು. ನಿಮ್ಗೆ ಹೇಳ್ದಂಗೆ ಲಾಸ್ಟ್ ಸತಿ ನಾವು ಯಾರ ಕೈಯಲ್ಲೂ ಏನೂ ಇರಲಿಲ್ಲ, ಡಾಕ್ಟ್ರ್ ಕೈಯಲ್ಲೂ ಏನೂ ಇರಲಿಲ್ಲ. ಅಷ್ಟು ಅಗ್ರೆಸಿವ್ ಆಗಿ ಅಷ್ಟು ಫಾಸ್ಟಾಗಿ ಸ್ಪ್ರೆಡ್ ಆಗ್ತಾಯಿತ್ತು. ಸೊ ಅದೊಂದು ಎಲ್ಲ ಹಣೆ ಬರದಲ್ಲಿ ಹಿಂಗೆ ಇತ್ತು ಅನ್ಸುತ್ತೆ, ಹಂಗೆ ಆಯಿತು. ಸೊ ಅಷ್ಟೇ. ಟೆನ್ಷನ್ ತಗೊಂಬೇಡ, ನಿನ್ನ ಆರೋಗ್ಯನ ಕಡೆ ಗಮನ ಕೊಡು. ನೀನು ಮೊದಲಿನ ಥರ ಹೆಂಗೆ ಕೆಲಸ ಮಾಡ್ತಾಯಿದ್ಯಾ ಹಂಗೆ ಮಾಡು. ತಲೆಗೆ ನೀನು ಜಾಸ್ತಿ ದಿನ ಡೈಲಿ ಆಡ್ತಾ ಇದೆಯಾ, ತಲೆಗೆಡ್ಸ್ಕೊಂಬೇಡ. ವಿಡಿಯೋ ನೀವು ಕಮೆಂಟ್ಸಲ್ಲೂ ಅದು ಹೇಳ್ತೀರಾ, ಸತಿ ಇಲ್ಲೇ ಎಲ್ಲರೂ ಇರ್ತಾರೆ ನೋಡ್ತಾ ಇರ್ತಾರೆ, ನೀವು ಖುಷಿಯಾಗಿದ್ದೀರಾ ಇರಿ ಅಂತ ಇರೋಣ ಅನಿಸುತ್ತೆ. ಬಟ್ ಎಲ್ಲೋ ಒಂದು ಕಡೆ ನೆನಪಾಗ್ಬಿಡುತ್ತೆ. ಏನು ಮಾಡೋಕ್ಕಾಗಲ್ಲ, ಕ್ಯಾರಿ ಆನ್, ಮೂವ್ ಆನ್. ನೀವು ಅದೇನೇ ಗ್ಯಾಪ್ನ ಇಟ್ಕೊಂಡಿದ್ರೆ ಹಂಗೆ ಕೊರ್ಗಿ ನಿನ್ಗೂ ಎಲ್ಲಿ ತಾಳಾಗುತ್ತೆ. ವಿಡಿಯೋ ಮಾಡ್ಕೊಂಡು ಆರಾಮಾಗಿ. ಯಾವುದೇ ರೀತಿ ಸಿಂಪತಿ ಆ ಥರ ಏನೂ ಇಲ್ಲ. ಬಟ್ ಹೇಳೋದು ಇಲ್ಲೇನಾಗ್ತಾ ಇದೆ ಅನ್ನೋದು ನಾನು ಫುಲ್ಲು ನಿಮಗೆ ತೋರಿಸಿಲ್ಲ. ಆಲ್ಮೋಸ್ಟ್ ಇನ್ನೊಂದು ವಾರ ಹೋದರೆ 1 ತಿಂಗಳೇ ಆಗಿಬಿಡುತ್ತೆ. ಬಟ್ ನಾನೊಂದು ತಿಂಗಳಲ್ಲಿ ಏನಾಯಿತು, ಏನೇನು ಕಾರ್ಯ ಆಯಿತು ಏನೂ ನಾನು ತೋರಿಸಿಲ್ಲ. ಈಗ ವ್ಲಾಗ್ ಮಾಡುವಾಗ ನಿಮಗೆ ಒಂದೊಂದು ಗ್ಲಿಮ್ಸ್ ಸಿಗುತ್ತೆ ಅಷ್ಟೇ. ಆ್ಯಂಡ್ ಎಲ್ಲ ಫುಲ್ ನೋಡಿರೋರು ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲರಿಗೂ ಗೊತ್ತಿದೆ ಏನು ನಡೀತದೆ. ಆ್ಯಂಡ್ ಸುನಿಗೆ ಒಂಥರ ಶಾಕ್ ಅವತ್ತು. ಪಾಪ ಅವರು 2 ದಿನ ನಂಗೆ ಫುಲ್ ಒಂಥರ ಆ್ಯಂಗ್ಸೈಟಿ ಆಗಿಬಿಟ್ಟಿತ್ತು, ಎಲ್ಲ ನೋಡಿ ಶಾಕ್ ಆಗಿಬಿಟ್ಟು ಅಂತ ಅವರು ಹೇಳ್ತಾಯಿದ್ರು. ಸೊ ಎಲ್ಲ ಒಂಥರ ಎಲ್ಲ
ಸಡನ್ ಆಗಿ ಈ ಥರ ಆಗುತ್ತೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅದು ನಮ್ಮ ಆ್ಯನಿವರ್ಸರಿ ದಿನ ನೋಡಿದಾಗೆ ನಿಮಗೆಲ್ಲ ತುಂಬ ಬೇಜಾರಾಗಿತ್ತು. ಆ್ಯಂಡ್ ಸುನಿನೂ ಅವತ್ತು ಎಷ್ಟೊತ್ತವರೆಗೂ ನಾವು ಅಲ್ಲೇ ಕೂತ್ಕೊಂಡೆಲ್ಲ ಇದು ಮಾಡ್ಕೊಂಡು ಆಮೇಲೆ ಸಂಜೆ ಮೇಲೆ ನಾವು ಮನೆಗೆ ಬಂದಿದ್ವಿ. ಬಟ್ ಅವರು ಅದೇ ಹೇಳ್ತಾಯಿದ್ರು, ತುಂಬ ನೀವು ವೀಕ್ ಆಗಿಬಿಟ್ಟಿದ್ದಾರೆ, ನೋಡ್ಕೋಬೇಕು ಅಂತ. ನಾವು ಆ್ಯನಿವರ್ಸರಿ ಆದಮೇಲೆ ಅಪೋಲೋಗೆ ಹೋಗಿದ್ದು. ಇಲ್ಲ ಆ್ಯನಿವರ್ಸರಿ ಮುಂಚೆ ಅನ್ಸುತ್ತೆ, ಮುಂಚೆ ಹೋಗಿದ್ದು. ಅಪೋಲೋಲ್ಲೂ ಅಷ್ಟೇ ಡಾಕ್ಟ್ರು ಹೇಳ್ಬಿಟ್ರು 10% ಕೂಡ ಕೊಡೋಕ್ಕಾಗಲ್ಲ, ತುಂಬ ಸ್ಪ್ರೆಡ್ ಆಗಿಬಿಟ್ಟಿದೆ ಅಂತ ಹೇಳಿದರು. ಸೊ ನಮ್ಮ ಕೈಲೂ ಏನಲ್ಲಿ ಒಂಥರ ಎಲ್ಲೋ ಅದು ಅವಾಗವಾಗ ನೆನಪಾಗ್ಬಿಡುತ್ತೆ. ನಮ್ಮನ ಮನೆಗೆ ಹೋಗೋಕ್ಕೂ ನಮಗೊಂಥರ, ಈಗ ಅಲ್ಲೋದ್ರೆ ಒಂಥರ ಖಾಲಿ ಅಪ್ಪ ಸಖತ್ತು. ಅಲ್ಲಿ ಹೋಗ್ಬಿಟ್ಟು ಬಂದುಬಿಟ್ರೆ ನನಗೆ ಇಡೀ ನೈಟ್ ನಿದ್ದೆ ಬರೋಲ್ಲ. ಆ್ಯಂಡ್ ಸಖತ್ ಹೆವಿ ಅನಿಸುತ್ತೆ ಅಲ್ಲಿ ಹೋಗೋಕ್ಕೆ. ಆ ಮನೆ, ಆ ರೂಮು, ಆ ಸೋಫಾ ಎಲ್ಲ ನೋಡ್ತಾ ಇದ್ರೆ. ಆ್ಯಂಡ್ ಇವತ್ತೇನೋ ಸಡನ್ನಾಗೆ ನಂಗೆ ಗೊತ್ತಿಲ್ಲ. ಹೀರೋ ಇದ್ದಾನೆ, ಹೀರೋ ಮುಂದೆ ಅಳ್ಬೇಡ, ಸುಮ್ಮನೆ ಎದ್ದು ಬರ್ತಾನೆ. ಇವಾಗ ನಿನ್ನ ಹತ್ರ ಅಳ್ಬೇಡ, ಎದ್ದು ಬರ್ತಾನೆ, ಸುಮ್ಮನೆ ಅಳ್ಬೇಡ, ಅಳ್ಬೇಡ, ಸುಮ್ಮನೆ ಸಮಾಧಾನ ಮಾಡ್ಕೋ. ಅದು ಏನು ಗೊತ್ತಾ, ಯೂಟ್ಯೂಬಲ್ಲೂ ನನ್ನ ಅಮ್ಮಂದು ಹಳೆ ವೀಡಿಯೋಸ್ ಎಲ್ಲ ಪಾಪಪ್ ಆಗ್ತಾಯಿದೆ. ಆ್ಯಂಡ್ ಇವಾಗ ವೈರಲ್ ಆಗ್ತಾಯಿದೆ. ಅದರಲ್ಲೂ ಇವತ್ತು ಯಾವುದು ಅಂದರೆ, ನಾನು 5 months ಪ್ರೆಗ್ನೆಂಟ್ ಇದ್ದಾಗ ನಮ್ಮ ಅಮ್ಮನ ಮನೆಗೆ ಹೋಗ್ಬಿಟ್ಟು ಬಿಟ್ಟು ಅವರು ಅಡುಗೆ ಎಲ್ಲ ಮಾಡಿ ನಂಗೆ ಕೊಟ್ಟಿದ್ರು. ಆ ವಿಡಿಯೋ ಮಧ್ಯಾಹ್ನ ಕೂತ್ಕೊಂಡು ಬಂತು, ಅದನ್ನೇ ನಾನು ನೋಡ್ತಾ ಇದ್ದೆ. ಅದನ್ನು ನೋಡಿದಕ್ಕೂ ಏನೋ ಗೊತ್ತಿಲ್ಲ, ನಮ್ಮ ಅಮ್ಮನ ಅಡುಗೆ ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು. ಆಯ್ತು, ಸುನಿ ಹತ್ರನೂ ಅದನ್ನೇ ಹೇಳ್ತಾ ಇದ್ದೆ. ಬ್ಲಾಗ್ ಮಾಡೋಕ್ಕೂ ಅಷ್ಟೇ ಒಂಥರ ಏನೋ ಮಿಸ್ಸಿಂಗ್. ನಿಮಗೂ ನೋಡೋಕ್ಕೆ ಏನೋ ಮಿಸ್ಸಿಂಗ್. ನಿಮ್ಮ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ತಾರೆ ನಿಮ್ಮ ಅಮ್ಮ ಒಬ್ಬರು ಮಿಸ್ಸಿಂಗು ಸ್ವಾತಿ ಅಂತ. ನಮಗೂ ಪ್ರತಿ ಒಂದು ವಿಷಯದಲ್ಲೂ ಕಾಡುತ್ತೆ. ಇದೆಲ್ಲ ಹೀಲ್ ಆಗೋಕ್ಕೆ ತುಂಬ ಟೈಮ್ ಬೇಕು. ಗ್ರ್ಯಾಜುಯಲಿ ಸ್ವಲ್ಪ ವಿಡಿಯೋ ಮಾಡಿ, ಅದು ಗೊತ್ತಿಲ್ಲ, ಅಷ್ಟೊಂದೇ ವಿಡಿಯೋ ಮಾಡಬೇಡ. ಇಂಥ ಹಳೋ ನಿಲ್ಸು. ವೀರು ಬರ್ತಾನೆ ಇವಾಗ, ಅಳ್ಬೇಡ, ಸುಮ್ಮನೆ ಸೌಂಡ್ ಬೇರೆ ಆಯ್ತಾಯ್ತಲ್ಲಿ. ಸಾರಿ, ನನಗೆ ನಿಜವಾಗ್ಲೂ ಅಳ್ಕೊಂಡೆಲ್ಲ ವೀಡಿಯೋ ಮಾಡೋಕ್ಕೆ ಇಷ್ಟ ಇಲ್ಲ. ಬಟ್ ಅದೇ ನಮ್ಮನ ವಿಷಯ ಮಾತಾಡುವಾಗ ಎಲ್ಲ ನಾನು ನೆನೆಸ್ಕೊಬಿಟ್ರೆ ನನಗೆ ಅಳು ಬಂದ್ಬಿಡುತ್ತೆ. ನಾನು ಸ್ಟ್ರಾಂಗಾಗಿರಬೇಕು ಆ್ಯಂಡ್ ವೀರು ಮುಂದೆ ಅಳಬಾರ್ದು ಅಂತ ನಾವು ತುಂಬ ಟ್ರೈ ಮಾಡ್ತಾಯಿರ್ತೀನಿ. ಆ್ಯಂಡ್ ಅಳ್ತಾಯಿದ್ರೆ ಪಾಪ ಅವನಿಗೂ ಗೊತ್ತಾಗೋದಿಲ್ಲ. ಹೋಗಿ ಟಿಶ್ಯೂ ತೊಗೊಂಡ್ಬಿಟ್ಟು ಕಣ್ಣೆಲ್ಲ ಒರೆಸ್ತಾನೆ. ನಾನು ಅಳುವಾಗು, ಆಮೇಲೆ ನಾವು ಅಪ್ಪ ಅಳುವಾಗಲೂ, ಶ್ವಾಸ ಅಳುವಾಗ, ಯಾರು ಅಳುವಾಗಲೂ ಹಂಗೆ ಮಾಡ್ತಾನೆ ಅವನು. ಇನ್ನೂ ಅವನಿಗೂ ಏನೂ ಗೊತ್ತಿಲ್ಲ. ನಮ್ಮ ಮನೆಗೆ ಹೋಗಿ ಬರ್ತಾನೆ, ನಮ್ಮ ಅಪ್ಪ ಕರ್ಕೊಂಡು ಹೋಗ್ತಾರೆ. ಅಂದರೆ ಸುಹಾಸ್ಗೆ ಯಾವ ಥರ ಕೆಲಸ ಇಲ್ಲದೆ ಇರುವಾಗ ಅವ್ನ ಮನೇಲಿ ಇರ್ತಾನೆ ಅಂದಾಗ ಸುಹಾಸು, ನಮ್ಮಪ್ಪ, ನಮ್ಮಮ್ಮ ಅಂದರೆ ಅಮ್ಮ ಸುಹಾಸು ಇರ್ತಾನಲ್ಲ, ನಮ್ಮಪ್ಪ ಇಲ್ಲಿಂದ ವೀರನ್ನ ಕರ್ಕೊಂಡು ಹೋಗಿ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಆ್ಯಂಡ್ ಅವನು ಏನಾದರೂ ಆಟ ಸಾಮಾನು ಕೊಟ್ಟು ಕಳಿಸ್ತಾನೆ. ಹಂಗೆ ನಡೀತಾ ಇದೆ ಮನೆಯಲ್ಲಿ. ಆ್ಯಂಡ್ ಕಾರ್ಯದ ಬಗ್ಗೆ ಎಲ್ಲ ಕೇಳ್ತಾಯಿದ್ರಿ. ಸುಹಾಸು ನಿಮಗೆ ಗೊತ್ತಿರ್ಬೋದು, ಕೂದಲು ಕೊಡಬೇಕು ಅದೆಲ್ಲ ಆಗಿದೆ. ಬಟ್ ನಾನು ಯಾವುದೂ ವೀಡಿಯೋ ಮಾಡಿಲ್ಲ ಆ್ಯಂಡ್ ಹಾಕಿಲ್ಲ. ನನಗೆ ಆ ಇಂಟೆನ್ಷನ್ನು ಇರಲಿಲ್ಲ. ಆ್ಯಂಡ್ ತುಂಬ ಜನ ಲಾಸ್ಟ್ ಇದರಲ್ಲೂ ನನಗೆ ಒಂದಷ್ಟು ಕ್ವೆಶನ್ಸ್ ಎಲ್ಲ ಕೇಳಿದ್ರಿ, ನಿಮ್ಮ ಆ ಆಂಟಿ ಬಗ್ಗೆ ಎಷ್ಟೊಂದು ಜನ ವೀಡಿಯೋ ಮಾಡಿದ್ದಾರೆ ಅಂತ. ನಾವು ಒಂದಷ್ಟು ನೋಡಿದ್ದೀವಿ. ಒಂದಷ್ಟು ಜನ ನ್ಯೂಸ್ ಸ್ಪ್ರೆಡ್ ಮಾಡಿದ್ದಾರೆ ರೈಟ್ ವೇಲಿ. ನಮಗೆ ಅದ್ರ ಬಗ್ಗೆ ಏನೂ ಮಾತಿಲ್ಲ. ಆಬ್ವಿಯಸ್ಲಿ ಒಂದು ನ್ಯೂಸ್ನ ಹೇಗೆ ಜನರಿಗೆ ತಲುಪಿಸ್ಬೇಕು ಆ ಥರ ಒಂದಷ್ಟು ಜನ ವೀಡಿಯೋ ಮಾಡಾಕಿದ್ದಾರೆ. ಒಂದಷ್ಟು ಜನ ತುಂಬ ಏನೇನೋ ಅಂದರೆ ಬೇಡವಾಗಿತ್ತೇನೋ ಆ ಥರ ಎಲ್ಲ ಆ್ಯಡ್ ಮಾಡಿ ಟೈಟಲ್ ಆಗಿರ್ಬೋದು, ತಮ್ಲೈನ್ ಆಗಿರ್ಬೋದು. ಆ್ಯಂಡ್ ವಿಷಯನೂ ಅಷ್ಟೇ, ಅವ್ರಿಗೆ ಎಲ್ಲ ಬಂದು ನೋಡಿ ಗೊತ್ತಿರೋ ಹಾಗೆ ಅವರು ಮಾತಾಡಿ ವಿಡಿಯೋ ಮಾಡಿದ್ದಾರೆ. ಅದು ನನಗೆಲ್ಲೋ ಒಂದಷ್ಟು ಅವ್ರಿಗೇನು ಗೊತ್ತಿತ್ತು ಇದ್ರ ಬಗ್ಗೆ ಅನ್ನೋ ಥರ ರಾಂಗ್ ಇನ್ಫಾರ್ಮೇಷನ್ ಆ್ಯಂಡ್ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟವ್ರೆ. ಏನೋ ವಿಡಿಯೋ ಓಡಿಸ್ಕೊಳೋದಕ್ಕೋ ಇಲ್ಲ ಏನಿಗೋ ಗೊತ್ತಿಲ್ಲ, ಅದು ನಾನು ಹೇಳಲ್ಲ. ಬಟ್ ಒಂದು ವಿಷಯದ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಿದ್ರೆ ಹೇಳೋದ್ರಲ್ಲಿ ಓಕೆ. ಒಂದೊಂದು ತಮ್ಲೈನು ಅಷ್ಟೇ ತುಂಬ ನನಗೆ ಇಷ್ಟ ಆಗಿಲ್ಲ. ಆ್ಯಂಡ್
ಒಂದಷ್ಟು ಜನಕ್ಕೆ ನಾನು ಕಮೆಂಟ್ ಕೂಡ ಹಾಕಿದ್ದೆ, ಈ ಥರ ನಮ್ಗೆ ಈ ಟೈಮಲ್ಲಿ ನಾವು ಮಾಡಬೇಡಿ, ಈ ಥರ ಟೈಟಲ್ ಹಾಕಿ, ಈ ಥರ ಒಂದು ವೀಡಿಯೋಸ್ ಹಾಕಿ ಅಂತ. ಅವರು ಡಿಲೀಟ್ ಕೂಡ ಮಾಡಿದರು ಒಂದಷ್ಟು ಜನ ಕಮೆಂಟ್ಸ್ ಎಲ್ಲ ಆಫ್ ಮಾಡಿಕೊಂಡು ವೀಡಿಯೋಸ್ ಮಾಡಿದ್ರು. ಬಟ್ ಮಾಡಾಗಿದೆ, ಅದನ್ನು ನೋಡಾಗಿದೆ. ಆ್ಯಂಡ್ ಅದ್ರ ಬಗ್ಗೆ ಇವಾಗ ಏನೂ ಮಾತಾಡಿ ಪ್ರಯೋಜನ ಇಲ್ಲ. ಸೊ ಅಷ್ಟೇ, ಒಂದಷ್ಟು ಜನ ಮಾಡಿದ ವೀಡಿಯೋಸ್ ನನಗೆ ರೈಟ್ ವೇ ಅನಿಸ್ತು. ಆ್ಯಂಡ್ ಚೆನ್ನಾಗಿತ್ತು. ಅಷ್ಟೇ, ನನ್ನ ಕ್ಲಾರಿಟಿಗೆ ತುಂಬ ಜನ ಕಾಯ್ತಾ ಇದ್ರಿ. ಆ್ಯಂಡ್ ನಾನು ಕೂಡ ಹೇಳಿದೆ. ಆ್ಯಂಡ್ ತುಂಬ ಜನ ಸ್ವಾತಿ ಈ ಕ್ಯಾನ್ಸರ್ ಹೇಗೆ ಬರುತ್ತೆ ಹೇಳಿ, ಏನು ನಿಜವಾಗ್ಲೂ ಹೇಳ್ತೀನಿ, ನಾನು ಒಬ್ಳೆ ಅಲ್ಲ, ಯಾರು ಹೇಳಿದ್ರು ನೀವು ಏನೇ ಪ್ರಿಕಾಷನ್ ತಗೊಂಡ್ರು ಬರೋದು ಬಂದೇ ಬರುತ್ತೆ. ಅದಕ್ಕೆ ತುಂಬಾ ರೀಸನ್ಸ್ ಇರುತ್ತೆ. ಏನಂದ್ರೆ ನಾವು ಅಪೋಲೋ ಹಾಸ್ಪಿಟಲ್ ಡಾಕ್ಟರ್ ಕೇಳಿದಾಗ ಇದು ಅಲ್ಟ್ರಾವೈಲೆಟ್ ರೇಸ್, ಸೂರ್ಯಂದು ಸನ್ ರೇಸ್ ಜಾಸ್ತಿ ಇರಾಗ ಆತರ ಬರುತ್ತೆ ಅಂತಾರೆ. ಜಾಸ್ತಿ ತಗೊಂಡಾಗ ಅಲ್ಟ್ರಾವೈಲೆಟ್ ರೇಸ್ ಅಂದ್ರೆ ಈ ಯುವಿ ರೇಸ್ ಅಂತಾರೆ ಗೊತ್ತಾ. ಈ ಜಾಸ್ತಿ ಬಿಸಿಲಲ್ಲಿ ಕೆಲಸ ಮಾಡ್ತಾರಲ್ಲ ಅವರು, ಆಮೇಲೆ ರೈತರು ಅನ್ಬೋದು, ಅಂದ್ರೆ ರೈತರು ಅಂತ ಹೇಳಕ್ಕಾಗಲ್ಲ, ಅವರೆಲ್ಲ ಅಭ್ಯಾಸ ಇದಿರುತ್ತೆ. ಇವಾಗ ಇವನ್ ಕಂಡೀಷನ್, ಇವಾಗಿನ ಎನ್ವೈರನ್ಮೆಂಟ್, ಇವಾಗಿನ ಫುಡ್, ಅದು ಏನಾಗ್ತದೆ. ಬಟ್ ನಮ್ಮ ಅಮ್ಮಗೆ ಬಂದಿದ್ದು ಮೆಲಾನೋಮ ಮಾತಾಡಿದ್ನ, ಅದು ಇದು UV ರೇಸ್ ಇಂದ ಬರುತ್ತೆ ಅಂದ್ರು. ಬಟ್ ಅದೂ ಇಲ್ಲಲ್ಲ, ತುಂಬ ಫಾರಿನರ್ಸ್ಗೆ ಆ ಪ್ರಾಬ್ಲಮ್ ಇರುತ್ತಂತೆ, ಇಂಡಿಯನ್ಸ್ಗೆ ತುಂಬ ಕಮ್ಮಿ ಈ ಕ್ಯಾನ್ಸರ್ ಬರೋದು ಅಂತ ಹೇಳಿದ್ರು. ಸೊ ಅದನ್ನ ಹೇಳ್ದಲ್ಲ, ನಮ್ಮ ಅಮ್ಮಗೆ ಬಂದಿದೆ ಅಂದರೆ ನಿಮಗೂ ಬರಬೇಕು ಅಂತ ಏನಿಲ್ಲ. ಆ್ಯಂಡ್ ಫ್ಯಾಮಿಲಿ ಹಿಸ್ಟ್ರಿ ಒಂದೊಂದು ಇರುತ್ತೆ. ಆ್ಯಂಡ್ ಇವಾಗ ಲೈಫ್ ಸ್ಟೈಲ್ ಯಾವ ಥರ ಇದೆ. ಆ್ಯಂಡ್ ಮಕ್ಳಿಗೆ ಬರುತ್ತೆ ಗೊತ್ತಾ, ನೀವು ಕಿಡ್ವಾಲೆಲ್ಲ ನೋಡಿದ್ರೆ ಎಷ್ಟು ಪುಟ್ಟ ಮಕ್ಕಳು, ಅವ್ರಿಗೆ ಏನು ತಿಂದಿರಲ್ಲ, ಏನು ಕೊಡ್ದಿರಲ್ಲ, ಏನೂ ಗೊತ್ತಿರಲ್ಲ, ಯಾವ ಬಿಸಿಲಲ್ಲೂ ಹೋಗಿರಲ್ಲ, ಅವ್ರಿಗೆಲ್ಲ ಬರುತ್ತೆ. ಸೊ ನೀವು ಸುಮ್ಮನೆ ಯಾವುದೋ ಒಂದು ಇನ್ಫ್ಲೂಯೆನ್ಸರ್ನೋ ಯಾರನ್ನೋ ಒಬ್ಬರನ್ನ ಏನು ಪ್ರಿಕಾಷನ್ ತೊಗೊಬಿಡ್ಬೋದು ಏನೋ. ಆಮೇಲೆ ನಾನು ಯಾರೋ ನೋಡಿದೆ, ನೆಲ್ಲಿಕಾಯಿ ಜ್ಯೂಸ್ ಬೆಳಗ್ಗೆ ಕುಡಿದ್ಬಿಟ್ರೆ ಈ ಥರ ಎಲ್ಲ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು ಅಂತ ಒಂದಷ್ಟು ಲಿಸ್ಟೇ ಹೇಳಿಬಿಟ್ರು. ಆ ಥರ ಎಲ್ಲ ಮಾಡಿಕೊಂಡ್ರೆ ಬರಲ್ಲ ಅನ್ನೋ ಯಾವುದೇ ರೀತಿ ಪ್ರೂಫ್ ಇಲ್ಲ. ಸೊ ಏನು ಕುಡಿದ್ರು, ಏನು ಇದು ಮಾಡಿದ್ರು ಮನೆ ಹೋದ್ರಲ್ಲಿ ಏನು ಬರೋದಿರುತ್ತೋ ಅದೇ ಆಗೋದು ಅಷ್ಟೇ. ಬಟ್ ಹೆಲ್ದಿ ಆಗಿರಿ, ನೀವು ಒಳ್ಳೆ ಹೆಲ್ದಿ ಲೈಫ್ ಸ್ಟೈಲ್ ಫಾಲೋ ಮಾಡಿ, ಚೆನ್ನಾಗಿ ನೀವೇ ಮನೇಲಿ ಮಾಡ್ಕೊಂಡು ಆರೋಗ್ಯವಾಗಿ ತಿನ್ನಿ, ಅದು ಒಳ್ಳೆಯದೇನೆ. ಬಟ್ ಯಾರಿಗೆ ಬರುತ್ತೆ, ಯಾಕೆ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಇವಾಗ ನಾವು ಹಿಂಗಾಗುತ್ತೆ ಅಂತ ನಾವು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಸೊ ಆಯಿತು. ಆ್ಯಂಡ್ ಎಷ್ಟೊಂದು ಜನ ಹೇಳಂಗೆ ಒಬ್ಬರೊಬ್ಬರೇ ಹೋಗಲೇಬೇಕು ಅಷ್ಟೆ. ಎಲ್ಲರಿಗೂ ಒಂದಿನ ಅಲ್ಲ ಒಂದಿನ ಟೈಮ್ ಬರುತ್ತೆ, ಅವಾಗ ಹೋಗಬೇಕಾಗುತ್ತೆ. ಸೊ ಇಷ್ಟು. ಆ್ಯಂಡ್ ಅದೇ ಹೇಳಿದಲ್ಲ, ಒಂದಷ್ಟು ಜನ ಸುಮ್ಮನೆ ಏನು ಹೇಳಬೇಕಲ್ಲ, ಇದೆ. ಆಮೇಲೆ ಅವ್ರಿಗೆ ಕರೆಕ್ಟಾಗಿ ಯಾವ ಕ್ಯಾನ್ಸರ್ ಏನಕ್ಕೆ ಬಂತು ಅನ್ನೋದು ಗೊತ್ತಿಲ್ಲ. ಸುಮ್ಮನೆ ವೀಡಿಯೋ ಮಾಡಾಕಿದ್ರು, ನಮ್ಮ ಅಜ್ಜಿಗೆ ಬಂದಿತ್ತು, ನಮ್ಮ ಅಪ್ಪಂಗೆ ಬಂದಿತ್ತು, ನಮ್ಮ ಫ್ರೆಂಡಿಗೆ ಬಂದಿತ್ತು ಅಂತ. ಸೊ ಅದೆಲ್ಲ ನೋಡ್ದಂಗೆ ನನಗೆ ನಿಜವಾಗ್ಲೂ ಇಷ್ಟ ಆಗಲಿಲ್ಲ. ಒಂದಷ್ಟು ಜನ ತಮ್ಲೈನ್ ಅಂತೂ ನಂಗೆ ನಿಜವಾಗ್ಲೂ ಇಷ್ಟ ಆಗಿಲ್ಲ. ಯಾವುದೋ ಸ್ಮಶಾನದ ಫೋಟೋ ಎಲ್ಲ ತೆಗ್ದು ನಮ್ಮಮ್ಮನ ವೀಡಿಯೋಗೆ ತಮ್ಲೈನಲ್ಲಿ ಹಾಕಿದ್ರು. ಸೊ ಅದು ಬೇಜಾರಾಯಿತು. ಆ್ಯಂಡ್ ಒಂದಷ್ಟು ಜನ ಸಬ್ಸ್ಕ್ರೈಬರ್ಸು ನಮ್ಮನ್ನು ನೋಡೋಕ್ಕೆ, ನಮ್ಮನ್ನ ಲಾಸ್ಟ್ ಕಾರ್ಯದಿನ ಬನಶಂಕರಿ ರುದ್ರಭೂಮಿಗೆ ಬಂದಿದ್ದರು. ಅಲ್ಲೂ ಅಷ್ಟೇ, ನಾವು ಯಾರು ಒಂದು ಫೋಟೋಸ್ ವೀಡಿಯೋಸನ್ನು ಕೂಡ ಕ್ಯಾಪ್ಚರ್ ಮಾಡಿರಲಿಲ್ಲ. ಬಟ್ ಅಲ್ಲಿ ಬಂದಿದ್ದ ಸಬ್ಸ್ಕ್ರೈಬರ್ಸು ನಿಜವಾಗ್ಲೂ ವೀಡಿಯೋಸ್ ಮಾಡ್ತಾಯಿದ್ರು. ಹಂಗೂ ರಂಜು ಹೋಗ್ಬಿಟ್ಟು ತೆಗಿಬೇಡಿ, ಅವ್ರಿಗೆ ಬೇಜಾರಾಗುತ್ತೆ ಅಂತ ಹೇಳಿದ್ರು ಮತ್ತೆ ವೀಡಿಯೋಸ್ ಮಾಡಿಕೊಂಡ್ರು, ಫೋಟೋಸ್ ತಗೊಂಡ್ರು. ಸೊ ಅದೆಲ್ಲ ನಮಗೆ ಇಷ್ಟ ಆಗಲಿಲ್ಲ. ಯಾರಿಗೂ ಅದು ಒಂಥರ ಸರಿ ಅಂತ ಕಾಣಿಸಲ್ಲ. ಅಂಥ ಜಾಗದಲ್ಲಿ ಫೋಟೋಸ್ ವೀಡಿಯೋಸ್ ಮಾಡೋದು ಏನೇನು ಮಾಡಬೇಕಂತ ಯಾರಿಗೂ ಒಂದು ಸ್ವಲ್ಪ ತಿಳುವಳಿಕೆ ಇಲ್ಲ ಅವರಿಗೆ. ಅದು ನನಗೆ ಬೇಜಾರಾಯಿತು. ತುಂಬ ಜನ ಬಂದು ಮಾತಾಡ್ಸಿದ್ರು, ಅದು ನನಗೆ ಖುಷಿ ಆಯಿತು. ನಮ್ಮಮ್ಮ ನೋಡೋಕೆ ಇಷ್ಟೊಂದು ಜನ ಬಂದಿದ್ರು ಪ್ರೀತಿಯಿಂದ ಅನ್ನೋದು ಖುಷಿ ಇಷ್ಟ ಆಯಿತು. ಬಟ್ ಆ ಟೈಮಲ್ಲಿ ತುಂಬ ಮುಂದೆ ಬಂದ್ಬಿಟ್ಟು ಆ ಥರ ಫೋಟೋಸ್, ಆ ಥರ ವೀಡಿಯೋಸ್ನ ಕ್ಯಾಪ್ಚರ್ ಮಾಡಿದ್ದು ನಮಗೆ ನಿಜವಾಗ್ಲೂ ಇಷ್ಟ ಆಗಲಿಲ್ಲ. ಅದರಲ್ಲೂ ಏನು ಗೊತ್ತಾ, ತುಂಬ ಮುಂದೆ ಅಂದರೆ ನಮ್ಮಮ್ಮನ ಫೇಸ್ ಹತ್ರ ಬಂದು ವೀಡಿಯೋಸ್ ಮಾಡೋದು. ಆ್ಯಂಡ್ ನಾವು ಅಳುವಾಗ ನಮ್ಮ ಮುಖದವರೆಗೆ ಫೋನ್ ತೊಗೊಂಡು ಬಂದು ಫೋಟೋಸ್ ವೀಡಿಯೋಸ್ ತೊಗೊಳ್ಳೋದು, ಅದೆಲ್ಲ ನಿಜವಾಗ್ಲೂ ಇಷ್ಟ ಆಗಲಿಲ್ಲ ನನಗೆ. ನನಗೆ ಮಾತ್ರ ಅಲ್ಲ, ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರಿಗೂ ಇಷ್ಟ ಆಗಲಿಲ್ಲ. ನಾವು ಆ ಟೈಮಲ್ಲಿ ಏನು ಹೇಳಿ ಬೇಜಾರಾಗಿ ಜಗಳ ಆಗೋದು ಬೇಡ ಅಂದ್ಬಿಟ್ಟು ನಾವು ಸುಮ್ಮನೆ ಆದ್ವಿ ಅಷ್ಟೇ. ಬಟ್ ಒಂದಿಷ್ಟಾದರೂ ಕಾಮನ್ ಸೆನ್ಸ್ ಇರಬೇಕಿತ್ತು ಅವ್ರಿಗೆ ಅಂತ ಅನ್ನಿಸ್ತು ಅಷ್ಟೇ. ಆ್ಯಂಡ್ ನಮಗೆ ಗೊತ್ತಿಲ್ಲ ಯಾರು ಬಂದಿದ್ರು ಏನೋ ಅಂತ. ನನ್ನ ಹತ್ರ ಯಾರದೇ ಕಾಂಟ್ಯಾಕ್ಟ್ಸ್ ಕೂಡ ಇಲ್ಲ. ಬಟ್ ಬಂದವ್ರಿಗೆ ನಿಜವಾಗ್ಲೂ ನನಗೆ ಖುಷಿ ಆಯಿತು. ಎಷ್ಟು ದೂರದಿಂದ ಎಲ್ಲ ಬಂದ್ವಿ ಅಂತ ಒಂದಷ್ಟು ಜನ ಮಾತಾಡಿಸಿ ನನ್ನ ಹಗ್ ಮಾಡಿ ಎಲ್ಲ ಹೇಳಿದ್ರು. ಬಟ್ ಆವಾಗ ನನಗೆ ನಿಜವಾಗ್ಲೂ ಖುಷಿನೂ ಆಯಿತು. ಆ್ಯಂಡ್ ನಮ್ಮನ್ನ ನೋಡೋಕ್ಕೆ ಎಷ್ಟು ದೂರದಿಂದ ಬಂದರು. ಆ್ಯಂಡ್ ನಮ್ಮಮ್ಮಂಗೂ ಕೂಡ ಖುಷಿಯಾಗಿರುತ್ತೆ ಆ ವಿಷಯದಲ್ಲಿ, ನಮ್ಮನ್ನ ನೋಡೋಕ್ಕೆ ಎಷ್ಟು ದೂರದಿಂದ ಬಂದಿದ್ದಾರಪ್ಪ ಅಂತ. ಬಟ್ ತುಂಬ ಬೇಜಾರು ಅನಿಸಿದ್ದು ಅದೇ, ವೀಡಿಯೋ ಮಾಡಿದ್ದು
ಫೋಟೋ ತೆಗೆದು ನಿಜವಾಗ್ಲೂ ನನಗೆ ಇಷ್ಟ ಆಗಲಿಲ್ಲ. ಆ್ಯಂಡ್ ಅದನ್ನು ಯಾರಿಗೂ ತೆಗ್ದಿರೋರಿಗೆ ನಾನು ಹೇಳ್ತೀನಿ, ಪ್ಲೀಸ್ ಎಲ್ಲೂ ಶೇರ್ ಮಾಡಬೇಡಿ. ಅದನ್ನು ನೋಡಿದಾಗ ನಮಗೆ ಬೇಜಾರು ಅನಿಸುತ್ತೆ. ಆ್ಯಂಡ್ ಅದು ನಿಜವಾಗ್ಲೂ ಸರಿಯಲ್ಲ. ಯಾರೋ ಒಬ್ಬರು ಈ ಥರ ಟೈಮಲ್ಲಿ ನೀವು ಅಂಥ ಫೋಟೋಸ್ ವೀಡಿಯೋಸ್ನ ತೊಗೊಂಡು ಅದನ್ನು ಸರ್ಕ್ಯುಲೇಟ್ ಮಾಡೋದಾಗಿರ್ಬೋದು. ಆ್ಯಂಡ್ ಆ ಫೋಟೋಸ್ ವೀಡಿಯೋಸ್ ಇಟ್ಕೊಂಡು ಇವಾಗ ನಮಗೆ ನೀವು ವಾಪಸ್ ಕಳಿಸಿದ್ರು ನಾನು ನೋಡಿದಾಗ ನಿಜವಾಗ್ಲೂ ಬೇಜಾರಾಗುತ್ತೆ. ಆ್ಯಂಡ್ ಇವಾಗ ಆಲ್ರೆಡಿ ನಮಗೆ ಮರೆಯೋಕ್ಕೆ ತುಂಬ ಕಷ್ಟ ಇರುತ್ತೆ. ಅಂಥ ಟೈಮಲ್ಲಿ ಆ ಥರ ಫೋಟೋಸ್ ವೀಡಿಯೋಸ್ನ ನಿಜವಾಗ್ಲೂ ಇಷ್ಟ ಆಗಲಿಲ್ಲ. ಇದೊಂದು ವಿಷಯ ನಾನು ಹೇಳಬೇಕಿತ್ತು. ಆ್ಯಂಡ್ ಅಷ್ಟೇ ಇವತ್ತಿನ ವಿಡಿಯೋ. ಆದಷ್ಟು ಕಮ್ಮಿಂಗ್ ಡೇಸಲ್ಲಿ ನಾವು ನಾರ್ಮಲ್ ನಮ್ಮ ರೊಟೀನ್ ಹೇಗಿತ್ತು ಹಾಗೆ ನಾನು ವೀಡಿಯೋಸ್ನ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ವೀಡಿಯೋಸ್ನ ನೋಡಿ. ಆ್ಯಂಡ್ ಅಷ್ಟೇ.